ಏನು ಹೇಳಿದ್ಯಾ ಹೇಳಿ. ಏನಿವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಅಧಿಕಾರದಲ್ಲಿ ಇವತ್ತು ನಮ್ಮ BJP ಕಚೇರಿಗೆ ಮುತ್ತಿಗೆ ಹಾಕ್ತೀನಿ ಅಂತೇಳಿ ಒಂದು ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ನವರು. ಅದು ವಿಫಲವಾಗಿದೆ. ಆದರೆ ಅವ್ರದ್ದೇ ತಪ್ಪುಗಳನ್ನು ಮುಚ್ಚುಮರೆ ಮಾಡೋದಕ್ಕೋಸ್ಕರ ಅವರು ಅರ್ಥವಿಲ್ಲದ ಒಂದು ಓಟ್ ಚೋರಿ ಇದನ್ನೆಲ್ಲ ಹೇಳಿ ನೆಪಗಳು ಹಾಕ್ಕೊಂಡವರು ಅವ್ರದ್ದು ಒಂದು ತಪ್ಪುಗಳನ್ನು ಮುಚ್ಚುಮರೆ ಮಾಡೋದಕ್ಕೆ ಈ ರೀತಿ ಜನರನ್ನು ದಿಕ್ತಪ್ಪಿಸ್ತಾ ಇದ್ದಾರೆ ಓಟ್ ಚೋರಿ ಅಂತೇಳಿ. ಅವ್ರದ್ದೇ ಸರ್ಕಾರದಲ್ಲಿ ನಿನ್ನೆ ಮೊನ್ನೆ ನೋಡಿದ ವಿದ್ಯಮಾನಗಳಲ್ಲಿ ಕೃಷ್ಣ ಬೈರೇಗೌಡರು ಯಾವ ರೀತಿ ತಮ್ಮ ಸೋಡದೇನಹಳ್ಳಿ ಇದರಲ್ಲಿ 20 ಎಕರೆ ಜಮೀನನ್ನು ಅವ್ರ ಹೆಸರಿಗೆ ಮಾಡ್ಕೊಂಡಿರೋದು, ಪೋರ್ಡ್ ಖರಾಬ್ ಜಮೀನನ್ನು, ಇದೆಲ್ಲ ನೋಡ್ತಾ ಇದ್ದರೆ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಅನ್ನೋದನ್ನು ತಿಳಿದು ಬರುತ್ತೆ. ಇದನ್ನೆಲ್ಲ ಬಿಟ್ಟು ಇವರು ಸುಮ್ಮನೆ ನೆಪಕ್ಕೆ ಮಾತ್ರ ಇದು ಮಾಡ್ಕೊಂಡು ಜನಕ್ಕೆ ಒಂದು ಏನಾದರೂ ಒಂದು ತಪ್ಪು ಸಂದೇಶ ಕೊಡಬೇಕು, ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವರು ಓಟ್ ಚೋರಿ ಅಂತ ಹೇಳ್ಬಿಟ್ಟು ನಮ್ಮ BJP ಕಚೇರಿಗೆ ಮುತ್ತಿಗೆ ಹಾಕೋಕ್ಕೆ ಪ್ರಯತ್ನ ಪಟ್ಟರು. ಅವರು ವಿಫಲ ಆಗಿದೆ. ಅವರಿಗೆ ನೈತಿಕ ಹಕ್ಕಿಲ್ಲ. ಅವ್ರಿಗೆ ಇದು ಅವರೇ ಕಳ್ಕೊಳ್ತಾ ಇದ್ದಾರೆ. ಅರ್ಥವಿಲ್ಲದ ಒಂದು ಓಟ್ ಚೋರಿ ಅಂಥೇಳಿ ನೆಪ ಮಾಡಿ ಗೂಬೆ ಕೊಡಿಸ್ತಾ ಇದ್ದಾರೆ ಜನಕ್ಕೆ. ಯಾವ ಜಿಲ್ಲೆಗೆ ಇದು ಮುತ್ತಿಗೆ ಹಾಕೋ ಪ್ರಯತ್ನ ಪಟ್ಟಿದ್ದು? ಯಾವ ಕಚೇರಿಗೆ? ನಮ್ಮ BJP ಕೋಲಾರ ಜಿಲ್ಲೆಯ BJP ಕಚೇರಿಗೆ ಮುತ್ತಿಗೆ ಹಾಕ್ತೀರಿ ಅಂತೇಳಿ ಅವರು ಒಂದು ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಅದು ಪೊಲೀಸವರು ವಿಫಲ ಮಾಡಿದ್ದಾರೆ. ಅವರು ಮುತ್ತಿಗೆನೂ ಹಾಕಿಲ್ಲ. ಅವರು ಅಲ್ಲಿಂದ ಅಲ್ಲೇ ಹೊರಟಿದ್ದಾರೆ. ಅವರು ಏನು ಕಾರಣ ಅವ್ರು ಮುತ್ತಿಗೆ ಹಾಕೋಕ್ಕೆ ಕೋಲಾರ ಜಿಲ್ಲೆ BJP ಕಚೇರಿಗೆ? ಏನೋ ಅವರಿಗೆ ಸಂದೇಶ ಬಂದಿದೆ, ಓಟ್ ಚೋರಿ, ಭಾರತೀಯ ಜನತಾ ಪಾರ್ಟಿ ಓಟ್ ಚೋರಿ ಮಾಡಿ ಅಧಿಕಾರ ತಗೊಳ್ತಾ ಇದ್ದೀರಿ ಅಂತೇಳಿ ಅವರು ಇದು ಮಾಡಿದ್ರು. ತಾವು ಇದನ್ನು ತೀವ್ರವಾಗಿ ಖಂಡಿಸ್ತೀರಾ? ಇದು ತೀವ್ರವಾಗಿ ಖಂಡಿಸ್ತೀವಿ ನಾವು. ಅರ್ಥನೇ ಇಲ್ಲ ಓಟ್ ಚೋರಿ ಅಂತ ಜನಕ್ಕೆ ಪಬ್ಲಿಕ್ ಗೊತ್ತಿದೆ. ಎಲ್ಲ ಈಗ ಕಣ್ಮುಂದೆ ನಡೀತಾ ಇರೋದು. ಓಟ್ ಚೋರಿ ಯಾವ ರೀತಿ ಮಾಡೋಕ್ಕಾಗಿದೆ? ಅವ್ರದ್ದೇ ಸರ್ಕಾರ ಕರ್ನಾಟಕದಲ್ಲೂ ಇದ್ದಾಗ ಇದು ಮಾಡಿರೋದು. ಯಾವ ಓಟ್ ಚೋರಿ ಆಗಿದೆ ಅಂತ ತೋರಿಸ್ಬೇಕು ಅಷ್ಟೇ. ಅವರು ಸಾಬೀತುಪಡಿಸ್ಬೇಕು. ಒಟ್ಟಾರೆ ಚೋರಿ ಆಗಿರೋದು ಸಾಬೀತುಪಡಿಸ್ಬೇಕು. ತಾವು ಏನಾಗಿದ್ರೆ BJP? ನಾವು BJP ಕಾರ್ಯಾಲಯ ಕಾರ್ಯದರ್ಶಿ.